ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ನಮ್ಮ ದೇಶದ ಪ್ರಧಾನಿಗಳು ಡ್ರಾಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾಟಕ, ಹೊಸ ನಾಟಕ. ಅಲ್ರಿ ಪ್ರಧಾನಿಗಳೇ, ನನಗನ್ಸುತ್ತೆ ನೀವು ರಾಜಕಾರಣಕ್ಕೆ ಬರುವ ಬದಲಾಗಿ ಏನಾದರೂ ಸಿನಿಮಾಗೆ, ನಾಟಕ ಅಭಿನಯಕ್ಕೆ ಸೇರ್ಕೊಂಡಿದ್ರೆ ಒಂದು ಅದ್ಭುತವಾದಂಥ ಪ್ರದರ್ಶನ ನೀಡ್ತಾ ಇದ್ರಿ. ಮತ್ತು ಆಸ್ಕರ್ ಅವಾರ್ಡ್ ಕೂಡ ಬರ್ತಾ ಇತ್ತು. ಅದೇನು ಅಭಿನಯ, ಅದೇನು ಭಾವನಾತ್ಮಕವಾದ ಮಾತುಗಳು. ಸ್ವಾಮಿ, ಸ್ವಲ್ಪ ದೇಶದ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಜಂಜಿಗಳ ಮುಂದೆ ನಡೆಯಲ್ಲ. ಸ್ನೇಹಿತರೆ, ನರೇಂದ್ರ ಮೋದಿ ಅವರಿಗೆ ಮತ್ತೆ ಮೊಬೈಲ್ ಹುಚ್ಚಿಡ್ದಿದೆ. ಈಗ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಬಂದ್ಬಿಟ್ಟು ತಮ್ಮ ಮಾತುಗಳನ್ನು ಶುರು ಹಚ್ಕೊಂಡಿದ್ದಾರೆ. ಅವರು ಯಾವ ವಿಚಾರವನ್ನು ತೆಗೆದರು ಅಂದರೆ, ನೋಡಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಏನೆಲ್ಲ ನಡೀತು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ, ಗೊತ್ತಿದೆ. ಯಾಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ದೇಶದ ಯುವಕರು ರೊಚ್ಚಿಗೆದ್ದು ನಿಮ್ಮ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ ಇಡೀ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ, ನಿಮ್ಮ ಕೆಟ್ಟ ಆಡಳಿತದ ವೈಖರಿ. ಅದ್ರ ಬಗ್ಗೆ ಹೇಳ್ತಾ, ಆಮೇಲೆ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾರೋ ಒಬ್ಬರು ಯುವತಿ ನನ್ನ ತಾಯಿಯನ್ನ ನಿಂದನೆ ಮಾಡಿದ್ರು, ನನಗೆ ಭಾಳ ನೋವಾಯಿತು ಅಂತ ಹೇಳ್ತಾರೆ. ಆಮೇಲೆ ನಾನು ಅವ್ರನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಮಾತಾಡ್ತಾ ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಇವೆಲ್ಲ ದೆಹಲಿಯಲ್ಲಿ ಏನು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅವರೆಲ್ಲ ದಾರಿ ತಪ್ಪಿದ ಮಕ್ಕಳು, ನಮ್ಮ ಮಕ್ಕಳೇ, ಆದರೆ ದಾರಿ ತಪ್ಪಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕಾಗಿದೆ. ಮಕ್ಕಳು ತಪ್ಪು ಮಾಡೋದು ಸಹಜ, ಅವ್ರನ್ನ ತಿದ್ದಬೇಕು. ಬನ್ನಿ ನಾವೆಲ್ಲ ಸೇರಿಕೊಂಡು ದೇಶ ಕಟ್ಟೋಣ. ಕಳೆದ 12 ವರ್ಷಗಳಲ್ಲಿ ತಾವು ದೇಶವನ್ನು ಕಟ್ಟಿದ ವೈಖರಿ ಅದ್ಭುತ, ಅಮೋಘ. ಅದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಆಮೇಲೆ ಈ ರೀತಿ ನಿಂದನೆ ಮಾಡೋದು, ಬೈಯೋದ್ರಿಂದ ಏನು ಉಪಯೋಗ ಇಲ್ಲ. ನಾನು ನಿಮ್ಮಗಳ ಅಂದರೆ ಯುವಕರ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮ ವಹಿಸ್ತಿದ್ದೀನಿ ಅಂಥೇಳಿ ಸಾಹೇಬರು ನರೇಂದ್ರ ಮೋದಿ ಹೇಳಿದ್ದಾರೆ. ಮೊದಲು ಅವರ ವಿಚಾರಗಳನ್ನು ತೆಗೆದುಕೊಳ್ತೀನಿ. ಈಗ ಅವ್ರು ಹೇಳ್ತಿರೋದೇನು ಅಂದರೆ, ನನ್ನ ತಾಯಿಯನ್ನು ನಿಂದನೆ ಮಾಡಿದ್ರು, ನನಗೆ ಭಾಳ ನೋವಾಯಿತು. ನರೇಂದ್ರ ಮೋದಿ ಅವರೇ, ನಿಮಗೆ ನಿಮ್ಮ ತಾಯಿಯವ್ರನ್ನ ಯಾರಾದರೂ ನಿಂದನೆ ಮಾಡಿದಾರಲ್ಲ, ಅದು ತಪ್ಪು. ಯಾರನ್ನು ಕೂಡ ನಿಂದನೆ ಮಾಡಬಾರ್ದು. ನಿಮ್ಮ ಘನತೆ, ನಿಮಗಿರೋ ಸ್ಥಾನವನ್ನು ಗೌರವ ಕೊಡಬೇಕು, ಮತ್ತು ನಿಮ್ಮ ತಾಯಿಯವರಿಗೂ ಗೌರವ ಕೊಡಬೇಕು. ಆದರೆ ನೀವು ಈ ಹಿಂದೆ ರಾಹುಲ್ ಗಾಂಧಿ ಅವರ ತಾಯಿಗೆ ಯಾವ ರೀತಿ ಬೈದಿದ್ರಿ ಅನ್ನುವಂಥ ಪ್ರಜ್ಞೆ, ಅರಿವು, ವಿವೇಕ ಇದೆಯಾ ನಿಮಗೆ? ಜರ್ಸಿ ಹಸು ಅಂತ ಬೈದಿದ್ರಿ, ಅದು ಗೊತ್ತಾ ನಿಮಗೆ? ಆ ವಿಡಿಯೋ ನೀವೇ ನೋಡ್ಕೊಳ್ಳಿ, ವೈರಲ್ ಆಗ್ತಾ ಇದೆ. ಯಾಕೆ ನೀವು ಇನ್ನೊಬ್ಬರ ತಾಯಿ ಬಗ್ಗೆ ಮಾತಾಡಬೇಕಾದ್ರೆ ಆ ಪ್ರಜ್ಞೆ ಇರಲ್ವಾ? ಆ ನೋವು ಗೊತ್ತಾಗಲ್ವಾ? ನಿಮ್ಮ ತಾಯಿಗೆ ಬೈದ ತಕ್ಷಣ ನಿಮಗೆ ಆ ನೋವು ಬಂದ್ಬಿಡ್ತಾ? ರಾಹುಲ್ ಗಾಂಧಿ ಅವರ ತಾಯಿ ಹಂಗಂದ್ರೆ ಅವ್ರಿಗೆ ತಾಯಿ ಅಲ್ವಾ? ಜರ್ಸಿ ಹಸು ಅಂತ ಪದ ಬಳಸ್ತೀರಿ ನೀವು. ನೋಡಿ, ತುಂಬ ವೈರಲ್ ಆಗ್ತಾ ಇದೆ ಆ ವಿಡಿಯೋ. ಅದೇ ರೀತಿ ನಿಮ್ಮ ಭಕ್ತರು, ನಿಮ್ಮ ಅಂಧ ಭಕ್ತರು, ಬಾಯಿ ಬಿಟ್ಟರೆ ಕೆಟ್ಟ ಕೊಳಕ ಪದಗಳು. ನಿಮ್ಮ ಅಂಧ ಭಕ್ತರ ಒಂದು ದೊಡ್ಡ ತಟ್ಟೆ ಬಡಿಯರ ಗುಂಪು ಇದೆಯಲ್ಲ, ಅವ್ರು ಬಳಸೋ ಪದಗಳೇನು ಕಡಿಮೆ ಪದಗಳ? ಎಲ್ಲ ಕೊಳಚೆ ಕಚಡ ಮಟ್ಟದ ಪದಗಳನ್ನ ಬಳಸ್ತಾರಲ್ಲ, ಅತ್ಯಂತ ಕೆಟ್ಟ ಮಟ್ಟದ ಪದಗಳನ್ನ ಬಳಸ್ತಾರಲ್ಲ. ಆದರೆ ಯಾರು ಕಾಂಟ್ರಿಬ್ಯೂಷನು? ಅದು ನಿಮ್ಮ ಭಕ್ತರೇ ಮಾಡೋದು. ಅದನ್ನು ಅದ್ರ ಬಗ್ಗೆ ನಿಮಗೇನು ತಕರಾರಿಲ್ವಾ? ನಿಮ್ಮ ಭಕ್ತರು ಬೇರೆಯವ್ರನ್ನ ನಿಂದನೆ ಮಾಡ್ತಾರಲ್ಲ, ನಿಮ್ಮ ಸರ್ಕಾರದ ಆಡಳಿತದ ಕೆಟ್ಟ ನೀತಿಯನ್ನ ಖಂಡಿಸಿದ್ರೆ, ಟೀಕೆ ಮಾಡಿದ್ರೆ, ಅದನ್ನ ಏನಾಗಿದೆ ಅಂತ ಕೇಳಬೇಕು, ಪರಿಶೀಲನೆ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಬರೀ ಅಮ್ಮ, ಅಕ್ಕ, ತಂಗಿ ಇವ್ರ ವಿಚಾರ ಇಟ್ಕೊಂಡೆ ಕೆಟ್ಟದಾಗ ಬೈತಾರಲ್ಲ ನಿಮ್ಮ ಭಕ್ತರುಗಳು, IT ಸೆಲ್ನವರು ಅವರೆಲ್ಲ ಇದಾರಲ್ಲ. ಅವಾಗ ನಿಮಗೆ ನೋವಾಗಲ್ವಾ? ಅವಾಗ ನಿಮಗೆ ಭಾವನಾತ್ಮಕವಾಗಿ ಮಾತಾಡಬೇಕು ಅಂತ ಅನ್ಸಲ್ವಾ? ಪ್ರಧಾನಿಗಳೇ, ಅನ್ಸಲ್ವೇನ್ರಿ? ಆಹಾ, ಏನು ಡ್ರಾಮಾ ಮಾಡ್ತಿರ್ರಿ? ಒಂದು ವಿಡಿಯೋ ಮಾಡಿಬಿಟ್ಟು ನನ್ನ ತಾಯಿಗೆ ಹಂಗೆ ಅಂದುಬಿಟ್ರು, ನನಗೆ ನೋವಾಗಿದೆ. ಬೇರೆಯವ್ರಿಗೆ ಈ ಮೂಲಕ ಈ ವಿಡಿಯೋ ಬಿಟ್ಬಿಟ್ಟು ದೇಶದಾದ್ಯಂತ ಸಹಾನುಭೂತಿಯನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ನಿಮ್ಮ ಯೋಚನೆನ, ಪ್ಲಾನ. ಆಮೇಲೆ ನಾನು ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಲ್ಲ, ಕ್ಷಮಿಸಿದ್ದೀನಿ, ಮತ್ತು FIR ಹಾಕಿ ಆ ಹುಡುಗಿ ಮೇಲೆ ಒತ್ತಡ ಹಾಕಿ ಕ್ಷಮೆ ಕೇಳೋಂಗೆ ಮಾಡಿದ್ದು ಬೇಕಿತ್ತ ನಿಮಗೆ? ನೀವೊಬ್ಬ ದೇಶದ ಪ್ರಧಾನಿ. ಆ ಹುಡುಗಿ ಮೇಲೆ FIR ಆಗಿದೆ, ಕ್ಷಮೆ ಕೇಳಿದ್ರು. ನಾವು ನಿಂದನೆ ಮಾಡಿದ್ದನ್ನು ಒಪ್ಪೋದಿಲ್ಲ. ಪ್ರಜ್ಞಾವಂತ ಜನ ಯಾರನ್ನು ನಿಂದನೆ ಮಾಡಲ್ಲ, ಪ್ರಜ್ಞೆ ಇರೋರು. ಆದರೆ ನೀವು ಅಷ್ಟು ಸಂವೇದನಾ, ಅಷ್ಟು ನೋವು ನೊಂದುಕೊಳ್ಳೋರು ಬೇರೆಯವ್ರ ಬಗ್ಗೆ ಬೈತಾರಲ್ಲ ನಿಮ್ಮ ಭಕ್ತರುಗಳು, ಸಗಣಿ ಭಕ್ತರುಗಳು, ಗಂಜಲ ಭಕ್ತರುಗಳು ಬೈತಾರಲ್ಲ, ಅವಾಗ ನಿಮಗೇನು ಅನ್ಸಲ್ವಾ? ಹಂಗೆಲ್ಲ ಬೈಬೇಡ್ರಿ ಕಣ್ರಪ್ಪ,
ಟೀಕೆ ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ವಾ? ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈಗ ನನಗೆ ಹಂಗನ್ಬಿಟ್ರು, ನಮ್ಮ ತಾಯಿಗೆ ಹಿಂಗನ್ಬಿಟ್ರು, ನನಗೆ ಭಾಳ ನೋವಾಗ್ತಾ ಇದೆ ಅಂದರೆ ಈ ಕಳೆದ 12 ವರ್ಷಗಳಲ್ಲಿ ನಿಮ್ಮ ಸರ್ಕಾರದ, ನಿಮ್ಮ ಕ್ರೂರ ಕೆಟ್ಟ ಸರ್ಕಾರದ ಆಡಳಿತದ ನೀತಿಯಿಂದ ಈ ದೇಶದ ಜನ ಪ್ರತಿದಿನ ನರಕವನ್ನು ಅನುಭವಿಸ್ತಿದ್ದಾರೆ. ಅವರ ನೋವನ್ನ ಯಾರಿಗೆ ಹೇಳಲಿ? ಮೋದಿ ಮಹಾರಾಜರೇ ಯಾರಿಗೆ ಹೇಳಬೇಕು? ಕೊಡ್ಲಾ ಅಂಕಿಅಂಶಗಳ ಮೂಲಕ ನಿಮ್ಮ ಯೋಜನೆಗಳು ಎಷ್ಟೆಷ್ಟು ನೀವು ಎಷ್ಟೆಷ್ಟು ಈ ದೇಶದ ಜನರಿಗೆ ನೋವು ಮಾಡಿದ್ದೀರಿ ಅಂತ. ಮೊದಲು ಈ ದೇಶದ ಜನರ ಕ್ಷಮೆ ಕೇಳಿ. ನೀವು ಎಷ್ಟು ವಿಚಾರಗಳಲ್ಲಿ ಕ್ಷಮೆ ಕೇಳಬೇಕು ಗೊತ್ತಾ? ಮೊದಲು ನೀವು ಅಧಿಕಾರಕ್ಕೆ ಬಂದಿದ್ದೇ ತಪ್ಪು, ಅದಕ್ಕಾಗಿ ಕ್ಷಮೆ ಕೇಳಿ. ಅಚ್ಚೇದಿನ್ ಅಂತ ಹೇಳ್ಬಿಟ್ಟು ಜನರಿಗೆ ಮೋಸ ಮಾಡಿದ್ರಲ್ಲ, ಅದಕ್ಕಾಗಿ ಕ್ಷಮೆ ಕೇಳಿ. ದೊಡ್ಡ ಲಿಸ್ಟೇನೆ ಹೇಳ್ತೀನಿ ನಾನು, ಸ್ವಲ್ಪ ಪ್ರಮುಖವಾಗಿ ಹೇಳ್ಬಿಡ್ತೀನಿ. 5 ಟ್ರಿಲಿಯನ್ ಎಕಾನಮಿ ಭಾರತ ಆಗ್ಬಿಡತ್ತೆ. 5 ಟ್ರಿಲಿಯನ್ ಎಕಾನಮಿ ಆಗ್ತಾ ಇದೆ, ದೊಡ್ಡದಾಗಿ ಆಗ್ತಾ ಇದೆ. ಆಮೇಲೆ ಏನು ಈ ಹಿಂದಿನ ಸರ್ಕಾರವನ್ನು ನೀವೇನು ಮಾಡಿದೆ? ಎಷ್ಟೆಷ್ಟೋ ಲಕ್ಷ ಸಾಲ ಮಾಡಿದ್ದಾರೆ. ನಿಮ್ದು ಎಷ್ಟು ಲಕ್ಷ ಕೋಟಿ ಸಾಲ? 200 ಲಕ್ಷ ಕೋಟಿ ಸಾಲ ದಾಟ್ತಾ ಇದೆ ನಿಮ್ದು ಸಾಲ, ಮೋದಿ ಸರ್ಕಾರದ ಸಾಲ. ಅದೇನು ಹಂಗಾದ್ರೆ? ನಿಮ್ಮ ರೂಪಾಯಿ ಮೌಲ್ಯ ಏನಾಗ್ತಾ ಇದೆ? ಯುವಕರ ಕತೆ ಏನು? ದೇಶದಲ್ಲಿ ಉತ್ಪಾದನೆಯ ಕತೆ ಏನು? ಏನು ಮಾಡಿದಿರಿ? ಏನು ಮಾಡ್ತಾ ಇದ್ರಿ? ಬರೀ ಅಭಿವೃದ್ಧಿ ಅಂದರೆ ನೀವು ಕಟ್ಟಿರೋ ಸೇತುವೆಗಳು ಏನಾಗ್ತಿದ್ದಾವೆ ಗೊತ್ತಿದೆಯಾ? ನೋಡಿ, ನಿನ್ನೆ ಮೊನ್ನೆ ಎಲ್ಲ ಸ್ಟೋರಿ. ನೀವು ಉದ್ಘಾಟನೆ ಮಾಡಿದ ಎಲ್ಲ ಸೇತುವೆಗಳೆಲ್ಲ ಡಮಾರ್. ಇನ್ನು ದೇಶ ಡಮಾರ್ ಆಗದೆ ಇರುತ್ತಾ? ಬರೀ ಇವೆಲ್ಲ ಬೇಡ ಸ್ವಾಮಿ, ಇವೆಲ್ಲ ಬೇಡ. ದೇಶದ ಜನರಿಗೆ ನಿಮ್ಮ ಈ ನಾಟಕಗಳು, ಭಾವನಾತ್ಮಕವಾದ ಮಾತುಗಳು ಇವೆಲ್ಲ ಅರ್ಥ ಆಗಿದೆ. ಜನ್ಸಿಗಳು ಅವರು ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡ್ತಾರೆ. ನಿಮ್ಮದು ಅಸಲಿ ಏನು, ನಾಟಕ ಏನು, ಉಸಿರು ಒಳ್ಳೆಯ ಕಥೆಗಳೇನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ನೋಡಿ, ನಾವು ಒಂದೊಂದೇ ಲಿಸ್ಟ್ ಹೇಳ್ತೀನಿ ಬೇಗ. ನೋಟ್ ಬ್ಯಾನ್ ನೀವೇ ಹೇಳಿದ್ದು, ಆ ಪದ ನಾವು ಯಾರು ಬಳಸಲಿಲ್ಲ. ನೋಟ್ ಬ್ಯಾನ್ ಮಾಡಿದ್ದು ನೀವೇ ಅಲ್ವಾ? ನೋಟ್ ಬ್ಯಾನ್ ಮಾಡಿದಾಗ ನಾನೇನೋ ದೊಡ್ಡ ಕ್ರಾಂತಿ ಮಾಡ್ತೀನಿ ಅಂತೇಳಿ ಅದೇನೋ ಒಂದು ಗಾದೆ ಇದೆಯಲ್ಲ, ಬೆಟ್ಟ ಹಗೆದು ಇಲಿ ಹೊಡೆದಂಗಾಯ್ತು ಅಂತ. ಅಷ್ಟು ದೊಡ್ಡ ನೋಟ್ ಬ್ಯಾನ್ ಮಾಡಿ ಅದೇನೋ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ದುಡ್ಡು ಉಳಿಸೋದಕ್ಕೆ ಏನೋ ಒಂದು ಕ್ರಾಂತಿ ಮಾಡಿಬಿಡ್ತೀವಿ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿಬಿಡ್ತೀವಿ ಅಂತೇಳಿ ನೀವು ಮಾಡಿದ್ದಕ್ಕೆ ಜನ ಕ್ಯೂನಲ್ಲಿ ನಿಂತರು. ತಮ್ಮ ದುಡ್ಡನ್ನು ತಾವೇ ಲೂಟಿಕೋರೋರು ಏನೇನೋ ಪರ್ಯಾಯ ಮಾರ್ಗಗಳನ್ನ ಮಾಡ್ಕೊಂಡ್ಬಿಟ್ರು. ಜನ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ತಮ್ಮ ದುಡ್ಡನ್ನು ಪಡೆಯೋದಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡು ಒದ್ದಾಡಿದ್ರು. ಎಷ್ಟೋ ಜನ ಸತ್ತೇ ಹೋದ್ರು. ಅದಕ್ಕೆ ಕ್ಷಮೆ ಕೇಳಬೇಕು. ನಮ್ಮ ಕರ್ನಾಟಕದ ಯಾರೋ ಒಬ್ಬ ಪತ್ರಕರ್ತ ಅದರಲ್ಲಿ ನೋಟಲ್ಲಿ ಚಿಪ್ ಇದೆ ಅಂತೇಳಿ ಅದು ನಿಮಗೆ ಗೊತ್ತೇ ಇದೆ. ಕ್ಯೂ ನಿಂತ್ಕೊಂಡು ಸತ್ರಲ್ಲ, ನೊಂದ್ಕೊಂಡ್ರಲ್ಲ, ಅದಕ್ಕಾಗಿ ಕ್ಷಮೆ ಕೇಳಿ. ಆಮೇಲೆ ಕಪ್ಪು ಹಣ, ಬ್ಲ್ಯಾಕ್ ಮನಿ ತಂದು ಬಿಡ್ತೀನಿ. ವಿದೇಶಗಳಲ್ಲಿ ಇಟ್ಟಿರೋ ಕಪ್ಪು ಹಣ ತಂದುಬಿಟ್ಟು ಎಲ್ಲರ ಅಕೌಂಟಿಗೆ ಹಾಕ್ಬಿಡ್ತೀನಿ ಅಂದಾಗ ಮೋದಿ ಭಕ್ತರುಗಳು ಮತ್ತು ಅವರ ಅಂಧ ಭಕ್ತರು ಏನು ತಟ್ಟೆ ಬಡ್ದಿದ್ದೆ ಅದು 15 ಲಕ್ಷ ಬಂದ್ಬಿಡುತ್ತೆ ಅಂತ. ಎಲ್ರಿ ತಂದ್ರಿ 15 ಲಕ್ಷ? ಕಪ್ಪು ಹಣ ಎಲ್ರಿ ತಂದ್ರಿ? ಯಾಕೆ ಆಗಲ್ವಾ? ಪವರ್ ಇಲ್ವಾ? ಸುಮ್ಮನೆ ಭಾಷಣನಾ? ತನ್ನಿ, ಮತ್ತೆ ಯಾರು ಬೇಡ ಅಂದರು? ವಿದೇಶದಲ್ಲಿರುವ ಕಪ್ಪು ಹಣವನ್ನು ತರ್ತೀವಿ ಅಂದ್ರಲ್ಲ, ಎಲ್ಲಿ ತಂದ್ರಿ? ತಂದ್ಬಿಟ್ಟು 15 ಲಕ್ಷ ಹಾಕ್ತೀನಿ ಅಂದ್ರಲ್ಲ, ಎಲ್ಲಿ ಹಾಕಿದ್ರಿ? ಆಗಲ್ಲ, ಸುಮ್ಮನೆ ಡ್ರಾಮಾ, ಸುಮ್ಮನೆ ಭಾಷಣ. ಆಮೇಲೆ ಹೇಳಿದ್ದೆ ನೀವು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಯುವಕರಿಗೆ. 2 ಕೋಟಿ ಉದ್ಯೋಗ. 2 ಕೋಟಿ ಅಲ್ಲ, ವರ್ಷಕ್ಕೆ 2 ಲಕ್ಷ ಉದ್ಯೋಗ ಕೊಟ್ಟಿದ್ರು ಯುವಕರ ಬದುಕು ಹಸನಾಗ್ತಾ ಇತ್ತು. ಇವತ್ತು ಯುವಕರು 2 ರೂಪಾಯಿಗೋಸ್ಕರ ವಾಟ್ಸಪ್ ಯೂನಿವರ್ಸಿಟಿಲಿ, ಫೇಸ್ಬುಕ್ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಾ ಇರಲಿಲ್ಲ ನಿಮ್ಗಳ ಪರವಾಗಿ. ನೀವು ಕೊಡೋ 2 ರೂಪಾಯಿಗೋಸ್ಕರ ಪಾಪ ಇವತ್ತು ಕೋರ್ಟು ಕೇಸು ಅಂತೇಳಿ ನಿಮ್ಗಳ ಪರವಾಗಿ ಅವರು ಯಾರ್ಯಾರನ್ನೋ ಬೈದು, ಯಾರ್ಯಾರನ್ನೋ ಅಕ್ಕ ಅಮ್ಮ ಅಂತ ಬೈದು ಇವತ್ತು ಕೇಸು ಅಂತ ಅಲ್ದಾಡ್ತಿದ್ದಾರೆ. ನಿಮ್ಗಳಿಗೋಸ್ಕರ ಇವತ್ತು ಕೇಸ್ ಹಾಕ್ಸ್ಕೊಂಡು ಧರ್ಮನಿಂದನೆ, ಜಾತಿನಿಂದನೆ, ಕೋಮು ಗಲಭೆ ಮಾಡ್ಕೊಂಡು ಇವತ್ತು ಒದ್ದಾಡ್ತಿದ್ದಾರೆ ಯುವಕರಿಗೆ. ನೀವು 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು ಅವರು ನಿಮ್ಮ ಈ ನಾಟಕಗಳನ್ನೆಲ್ಲ ಬಿಟ್ಟು ಅವರು ಆರಾಮಾಗಿ ಕೆಲಸ ಮಾಡ್ತಾ ಇದ್ರು. 2 ರೂಪೀಸ್ನ ಗಿರಾಕಿಗಳ ಥರ ಮಾಡಿಬಿಟ್ರಿ. ಇದಕ್ಕೋಸ್ಕರ ಕ್ಷಮೆ ಕೇಳಿ. ನಮ್ಮ ದೇಶದ ಆ ಪ್ರಜ್ಞಾವಂತ ಯುವಕರ ತಲೆಗೆ ನೀವು ಒಂದು ರೀತಿ ಅಜ್ಞಾನ ತುಂಬಿದ್ರಲ್ಲ, ಅದಕ್ಕೋಸ್ಕರ ಕ್ಷಮೆ ಕೇಳಬೇಕು. 2 ಕೋಟಿ ಉದ್ಯೋಗ ಕೊಡಲಿಲ್ಲ. ಆಮೇಲೆ ಪೆಟ್ರೋಲ್ ಬೆಲೆ, ನೀವು ಎಂಥ ಮೋಸಗಾರರು ಅಂದರೆ, ಓಕೆ, ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆದಾಗ ಯಾರೇನು ಮಾಡೋಕ್ಕಾಗಲ್ಲ, ಕಂಟ್ರೋಲು ನಮ್ಮ ಕೈಲಿರಲ್ಲ, ರೈಸ್ ಮಾಡಲೇಬೇಕಾಗತ್ತೆ. ಆದರೆ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗುತ್ತಲ್ಲ, ಕಡಿಮೆ ಆದಾಗ ಸಹಜವಾಗಿ ತೈಲಗಳ ಬೆಲೆ ಕಡಿಮೆ ಮಾಡಬೇಕು. ನೀವು ಎಂಥ ಲೂಟಿಕೋರರು ಅಂದರೆ, ನೀವು ಕಚ್ಚಾ ತೈಲದ ಬೆಲೆ ಜಾಗತಿಕವಾಗಿ ಕಡಿಮೆ ಇದ್ದಾಗಲೂ ಕೂಡ ಇಲ್ಲಿ ಪೆಟ್ರೋಲ್ ಬೆಲೆ ರೈಸ್ ಮಾಡ್ತೀರಾ. ಲೂಟಿ ಮಾಡೋಕ್ಕೋಸ್ಕರ. ನಿಮಗೆ ದೇಶದ ಬಗ್ಗೆ ಕಾಳಜಿ ಇದೆಯಾ? ಯುವಕರ ಬಗ್ಗೆ ಕಾಳಜಿ ಇದೆಯಾ? ನಾಟಕ ಮಾಡ್ತೀರಾ. ಅದಕ್ಕೋಸ್ಕರ ಕ್ಷಮೆ ಕೇಳಿ. ಆಮೇಲೆ ರೈತರ ಹೋರಾಟ, ರೈತರು ನಿಮ್ಮ ಚಡ್ಡಿನೇ ಹರಿದು ಬಿಟ್ರಿ. BJP ಸರ್ಕಾರದ ಚಡ್ಡಿನೇ ಹರಿದು ಹಾಕ್ಬಿಟ್ರು. ಅವ್ರನ್ನೇನೋ ನೆಗ್ಲೆಕ್ಟ್ ಮಾಡಿಬಿಟ್ರಿ. ನಾವು ತಡೆದು ಬಿಡ್ತೀವಿ ರೈತರನ್ನ, ನಾವು ಬ್ಯಾರಿಕೇಡ್ ಹಾಕ್ಬಿಡ್ತೀವಿ, ನಾವು ಬ್ರೇಕ್ ಹಾಕ್ಬಿಡ್ತೀವಿ, ಅವ್ರು ಟ್ಯಾಕ್ಟರ್ಗಳನ್ನ ಹಂಗೆ ಹಿಂಗೆ ಅಂತ.
ಅವರು ಪ್ರಾಣ ಹೋದರೂ ಬಿಡಲಿಲ್ಲ, ಹೋರಾಟ ಮಾಡಿದ್ರು. ನಿಮ್ಮ ಏನು ರೈತರಿಗೆ ಮಾರಕವಾದ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳೋದವರೆಗೂ ನಮ್ಮ ಹೋರಾಟ ಬಿಡಲ್ಲ ಅಂತೇಳಿ ವರ್ಷಗಟ್ಟಲೆ ಹೋರಾಟ ಮಾಡಿದ್ರು. ಕೊನೆಗೆ 850 ರೈತರು ತೀರ್ಕೊಂಡು ಹೋದರು. ಅದಕ್ಕೋಸ್ಕರ ಕ್ಷಮೆ ಕೇಳ್ರಿ ನರೇಂದ್ರ ಮೋದಿ ಅವರೇ, ಅದಕ್ಕೋಸ್ಕರ ಕ್ಷಮೆ ಕೇಳಿ. ಬಂದುಬಿಟ್ಟು ಇವೆಲ್ಲ ಬೇಡ. ಆಮೇಲೆ ಕೋವಿಡ್ನ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆಮೇಲೆ ಬೇರೆ ಬೇರೆ ಈ ಏನು ವಲಸೆ ಕಾರ್ಮಿಕರಿಗೆ ಅವರಿಗೆ ಲಾಕ್ಡೌನ್ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಅವ್ರಿಗೊಂದು ಪರ್ಯಾಯ ನೀತಿಗಳನ್ನು, ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಬೇಕಾಗಿತ್ತು. ನಿಮಗೆ ಬೇಕಾದಂಗೆ ನಿಮ್ಮ ಆಡಳಿತ ವೈಫಲ್ಯ ಹಳಿ ತಪ್ಪಿತು, ಲಕ್ಷಾಂತರ ಜನ ಸತ್ತೋದ್ರು, ಅಲ್ಲೂ ಕೂಡ ನಿಮ್ಮ ವೈಫಲ್ಯ ಇದೆ. ಅದಕ್ಕೋಸ್ಕರ ಕ್ಷಮೆ ಕೇಳಿ. ಆಮೇಲೆ ಪುಲ್ವಾಮಾ ಶತ್ರುಗಳ ಒಂದು ವ್ಯಾನು, ಅದರಲ್ಲಿ 450 kg RDX, ಅದು ಸೈನಿಕರು ಬರ್ತಾ ಇರುವಂಥ ಒಂದು ಬಸ್ಸಿಗೆ ಬಂದು ಡಿಕ್ಕಿ ಹೊಡೆಯುತ್ತೆ ಅಂತಂದರೆ ನಿಮ್ಮ ಭದ್ರತಾ ವೈಫಲ್ಯ ಎಲ್ಲಿ ಹೋಗಿತ್ತು? ಭಾಷಣ ಬಿಗಿತಾ ಇತ್ತಾ? ನಿಮ್ಮ ಭದ್ರತಾ ವೈಫಲ್ಯ ಏನು ಕತ್ತೆ ಕಾಯ್ತಾ ಇತ್ತಾ? ಕತ್ತೆನೂ ಬಿಡಿ, ಅದು ಒಂದು ಒಳ್ಳೆ ಕೆಲಸ. ನಿಮ್ಮ ಭದ್ರತಾ ವೈಫಲ್ಯ ಏನ್ರಿ ಮಾಡ್ತಾ ಇತ್ತು? ನಮ್ಮ ಸೈನಿಕರನ್ನ ಬಲಿ ಕೊಟ್ರಲ್ಲ, ಅವ್ರಿಗೆ ಸರಿಯಾಗಿ ಅಟ್ಲೀಸ್ಟ್ ಹೆಲಿಕಾಪ್ಟರ್ಲೋ ವಿಶೇಷ ವಿಮಾನದಲ್ಲೋ ಕಳಿಸ್ಬೋದಿತ್ತು. ಡಕೋಟಾ ಎಕ್ಸ್ಪ್ರೆಸ್ಸಲ್ಲಿ ಕಳಿಸ್ಬಿಟ್ರಿ, ಭಯೋತ್ಪಾದಕರು ಬಂದು ಗುದ್ದಿದ್ರು. ಎಷ್ಟು ಜನ? 40 ಜನ ಸೈನಿಕರು ಸತ್ತೋದ್ರಲ್ಲ. ಆ ಸೈನಿಕರ ಏನು ಸಮಾಧಿಯ ಮೇಲೆ ನೀವು ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡಿಬಿಟ್ರಲ್ಲ, ಅಧಿಕಾರಕ್ಕೆ ಬಂದ್ರಲ್ಲ, ಅದಕ್ಕೋಸ್ಕರ ಕ್ಷಮೆ ಕೇಳ್ರಿ. ಆಮೇಲೆ ಬಾಲಾಕೋಟ್, ಅದಾದ್ಮೇಲೆ ಬಾಲಾಕೋಟ್ ಆಯ್ತಲ್ಲ, ಬಾಲಾಕೋಟಲ್ಲಿ ದಾಳಿಯಾದ ಮರುದಿನ, ಅಂದರೆ ಈ ಪುಲ್ವಾಮಾ ದಾಳಿಯಾದ ಭಯೋತ್ಪಾದಕರ ದಾಳಿಯಾದ ಮರುದಿನ ಈ ಬಾಲಾಕೋಟ್ನ ದಾಳಿಯಲ್ಲಿ ಪ್ರಕರಣದಲ್ಲಿ 5 ಸೈನಿಕರು ಮತ್ತು ಒಬ್ಬ ನಾಗರಿಕ ಸತ್ತ. ಇದನ್ನು ನೀವು ಹೇಳದೇ ಇಲ್ಲ. ಈ ಬಾಲಾಕೋಟ ವಿಚಾರದಲ್ಲಿ 5 ಸೈನಿಕರು, ಒಬ್ಬ ನಾಗರಿಕ ಸತ್ತ ಹೋಗ್ತಾನೆ. ಇದನ್ನ ದೇಶ ಕೇಳಲ್ಲ, ನೀವು ಮುಚ್ಚಿಟ್ರಿ, ನಮ್ಮ ವೈಫಲ್ಯ ಆದಂಗೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಕ್ಷಮೆ ಕೇಳಿ. ಇನ್ನು ಎಷ್ಟು ಹೇಳ್ಬೇಕ್ರಿ? ಆಮೇಲೆ ಗಡಿಯಲ್ಲಿ ಚೀನಾದವರು ನಡೆಸಿದ ದಾಳಿಯ ಕುರಿತು ದೇಶಕ್ಕೆ ಮಾಹಿತಿಯನ್ನು ಕೊಡದಿದ್ದಕ್ಕೆ ಚೀನಾ ಸೈನಿಕರು ನಮ್ಮ ಸೈನಿಕರ ಮೇಲೆ ಸ್ವಲ್ಪ ತೇಜವನ್ನು ದಾಳಿ ಮಾಡಿದ ವಿಚಾರ, ಆಮೇಲೆ ನರವಣೆ ಅವರು ಪುಸ್ತಕ ಬರೆದಂಥ ವಿಚಾರ, ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಸದನದಲ್ಲಿ ಮಾತಾಡಿದ್ರು, ಸಂಸತ್ತಲ್ಲಿ ಮಾತಾಡಿದ್ರು. ಅದಕ್ಕೆ ಯಾರು ರಾಜನಾಥ್ ಸಿಂಗ್ ತುಟಿ ಪಿಟಕ್ ಅನ್ಲಿಲ್ಲ. ಇದನ್ನೆಲ್ಲ ಗೌಪ್ಯವಾಗಿಟ್ರಿ. ಆ ರೀತಿ ಚೀನಾ ಅಟ್ಯಾಕ್ ಮಾಡಕ್ ಬರ್ತಾ ಇದೆ, ಅವ್ರು ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಾವೇನ್ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಏನು ನೀವು ಮಾತಾಡ್ಲಿಲ್ವಂತೆ, ನಿಮಗೆ ತಿಳಿದಂಗೆ ಮಾಡ್ರಿ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಅದಕ್ಕೋಸ್ಕರ ಕ್ಷಮೆ ಕೇಳಿ. ಆಮೇಲೆ ಹತ್ರಾಸ್ ಅತ್ಯಾಚಾರ ಮತ್ತು ಕೊಲೆ ಅಪರಾಧಿಗಳನ್ನು ಕಾಪಾಡುತ್ತೆ ನಿಮ್ಮ ಸರ್ಕಾರ, ಅದಕ್ಕೋಸ್ಕರ ಕ್ಷಮೆ ಕೇಳಿ. ನೀಟ್ ನಿಮ್ಮ ಮುಖವಾಡವನ್ನ ನಿಮ್ಮ ಕೆಟ್ಟ ಆಡಳಿತವನ್ನ ಬಯಲು ಮಾಡಿದಂತಹ ಒಂದು ನೀಟ್ ಹಗರಣ ಇದು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು. ಅವ್ರಿಗೆ ಸೂಸೈಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಕೊಲೆ ಮಾಡ್ದಂಗೆ ಆಯ್ತು, ಪ್ರಾಯೋಜಿತ ಕೊಲೆ ಆಯಿತು. ಪರೀಕ್ಷೆಯನ್ನು ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ನೀವು ಸಾಬೀತುಪಡಿಸಿದ್ರಿ. ಇಡೀ ದೇಶಕ್ಕೆ ನಿಮ್ಮ ಕೆಟ್ಟ ಆಡಳಿತದ ನೀತಿ ಗೊತ್ತಾಯ್ತು. ಆ ಯುವಕರು ಸತ್ತೋದ್ರಲ್ಲ, ಆ ಕುಟುಂಬ ಬೀದಿಗೆ ಬಂತಲ್ಲ, ಆ ಕುಟುಂಬ ಇವತ್ತಿಗೂ ಕಣ್ಣೀರಲ್ಲಿ ಕೈ ತೊಳಿತಾ ಇದೆಯಲ್ಲ, ಅದಕ್ಕೋಸ್ಕರ ಕ್ಷಮೆ ಕೇಳಿ. ಈಗ ಬಂದ್ಬಿಟ್ಟು ಫ್ರೆಂಡ್ಸ್ ಅಂತ ಒಂದೊಂದು ವಿಡಿಯೋ ಮಾಡಿಬಿಡ್ತೀಯಲ್ಲಪ್ಪ ಮಾನ್ಯ ನರೇಂದ್ರ ಮೋದಿ ಅವರೇ. ಅವತ್ತು 21 ಜನ ಸತ್ತೋದ್ರಲ್ಲ, ಒಂದು ಟ್ವೀಟ್ ಮಾಡೋ ಯೋಗ್ಯತೆ ಇಲ್ವಾ ತಮಗೆ? ಯಾಕೆ ನಿಮಗೊಂದು ಆ ಸೆನ್ಸ್ ಇಲ್ವಾ? ನಮ್ಮ ದೇಶದ ವಿದ್ಯಾರ್ಥಿಗಳು ಸತ್ತೋಗಿದ್ದಾರೆ, ಸಾಯ್ತಾ ಇದ್ದಾರೆ, ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಡಬೇಕು ಅನ್ನುವಂಥ ಒಂದು ಜವಾಬ್ದಾರಿ ಇಲ್ವಾ? ಈಗ ಬಂದ್ಬಿಟ್ಟು ನಮ್ಮ ತಾಯಿಗೆ ನೋವಾಗುತ್ತೆ ಫ್ರೆಂಡ್ಸ್, ನನಗೆ ನೋವಾಗುತ್ತೆ ಫ್ರೆಂಡ್ಸ್ ಅಂದರೆ ನಿಮ್ಮನ್ನು ಡ್ರಾಮಾ ಗಿರಾಕಿ ಅನ್ನಲ್ವಾ ಯಾರಾದರೂ? ಜವಾಬ್ದಾರಿ ಇರ್ಬೇಕು ತಾನೆ. ಅದಾದ್ಮೇಲೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನೀವು ನಡೆಸಿದ ಯಾವುದೋ ಟೆರರಿಸ್ಟ್ಗಳ ಮೇಲೆ ದಾಳಿ ಮಾಡಿಸೋ ರೀತಿಯಲ್ಲಿ ಆ ಸೈನಿಕರನ್ನ, ಆ ಪೊಲೀಸರನ್ನ, ಆ ನಕಲಿ ಗೂಂಡಾಗಳನ್ನೆಲ್ಲ ಕರೆಸ್ಬಿಟ್ಟು ಲಾಠಿಗಳಿಗೆಲ್ಲ ಮೊಳೆ ಜಡ್ದು ಅವ್ರ ಮೇಲೆಲ್ಲ ಒಡೆದು ಅಶ್ರುವಾಯಿ ಸಿಡಿಸಿ ನೀವು ಎಂತೆಂಥ ದೌರ್ಜನ್ಯ ಮಾಡಿದ್ರಿ. ಆ ಬಿಹಾರದಲ್ಲೂ AK-47 ಗನ್ ಬಳಸ್ತಿರಲ್ಲ ನೀವು. ಇದಕ್ಕೋಸ್ಕರ ಕ್ಷಮೆ ಕೇಳಬೇಕು ನರೇಂದ್ರ ಮೋದಿ ಅವರೇ, ಕ್ಷಮೆ ಕೇಳಬೇಕು. ನಿಮ್ಗೆ ಕ್ಷಮೆ ಯಾರಿಗೆ ಬೇಕು? ನೀವು ಕ್ಷಮೆಗೂ ಕೂಡ ಅರ್ಹರಲ್ಲ. ದೇಶದ ಜನರನ್ನ ಅಷ್ಟೊಂದು ನೋಯಿಸಿದ್ರಿ ನೀವು. ಆಮೇಲೆ ಗುಜರಾತ್ನ ನರಮೇಧದಲ್ಲಿ ಸತ್ತವರಿಗಾಗಿ ಮತ್ತು ಅತ್ಯಾಚಾರ ಆಗಿ ಕೊಲೆ ಆದ್ರಲ್ಲ, ಗುಜರಾತಲ್ಲಿ ಏನು ನಡೆದದ್ದೇನದು? ಅತ್ಯಂತ ಕ್ರೂರ ನರಮೇಧ ಅದು. ಆ ಗುಜರಾತ್ನಲ್ಲಿ ನಡೆದ ನರಮೇಧದ ಕಾರಣಕ್ಕೋಸ್ಕರ ನಿಮಗೆ ಅಮೆರಿಕಕ್ಕೆ ಹೋಗೋದಿಕ್ಕೆ ಆಗಲಿಲ್ಲ, ಪಾಸ್ಪೋರ್ಟೇ ಕೊಡಲಿಲ್ಲ ಅವರು ನಿಮಗೆ. ಆಮೇಲೆ ಪ್ರಧಾನಿಯಾಗಿ ಹೋದ್ರೆ ಅದು ಬೇರೆ ಕತೆ. ಆಗ ಕ್ಷಮೆ ಕೇಳಿ ಅದಕ್ಕೆ. ಆಮೇಲೆ ನ್ಯಾಯಮೂರ್ತಿ ಲೋಯಾ ಅವರ ಕೊಲೆ ಆಯಿತು. ನಿಮ್ಮ ಕಾರಣ, ಯಾವ ಕಾರಣಕ್ಕೋಸ್ಕರ ಆಯಿತು ಹೇಳಿ, ಅದಕ್ಕೋಸ್ಕರ ಕ್ಷಮೆ ಕೇಳಿ. ನಿಮ್ಮ ಸರ್ಕಾರ ಎಂಥದನ್ನೆಲ್ಲ ಮುಚ್ಚಾಕಿದೆ. ಆಮೇಲೆ ಸಂಜೀವ್ ಭಟ್, ಉಮರ್ ಖಾಲಿದ್ ಮೇಲೆ ಸುಳ್ಳು ಕೇಸು ದಾಖಲು ಮಾಡಿ
ಯಾರ್ಯಾರೆಲ್ಲ ಪ್ರಶ್ನೆ ಮಾಡ್ತಾರೆ, ಯಾರೆಲ್ಲ ನಿಮ್ಮ ಸರ್ಕಾರದ ವೈಫಲ್ಯಗಳನ್ನ ಬಟಾಬೈಲ್ ಮಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ ಹಾಕೋದು, ತೊಂದರೆ ಕೊಡೋದು ಮಾಡ್ತಿದ್ದೀರಲ್ಲ, ಅದಕ್ಕೆ ಕ್ಷಮೆ ಕೇಳಿ. ಆಮೇಲೆ ಭೀಮಾ ಕೋರೆಗಾಂವ್ ಪ್ರಕರಣ, ಅಲ್ಲೆಲ್ಲ ಯಾರೋ ಬಂದು ಪ್ರಚೋದನೆ ಕೊಟ್ಟು ಆ ವಾತಾವರಣವನ್ನು ಹಾಳು ಮಾಡಿದ್ರು. ಅದಕ್ಕೋಸ್ಕರ ನೀವು ಯಾರನ್ನೆಲ್ಲ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸಿದ್ರಿ, ಅದಕ್ಕೋಸ್ಕರ ಕ್ಷಮೆ ಕೇಳಿ. ಆಮೇಲೆ ಅಯೋಧ್ಯ ಬಾಲರಾಮನ ಮಂದಿರದಲ್ಲಿ ಇಡೀ ದೇಶದ ಹಿಂದೂಗಳ ಭಾವನಾತ್ಮಕ ವಿಚಾರ, ಆ ವಿಚಾರದಲ್ಲಿ ಹುಂಡಿಯನ್ನೇ ದರೋಡೆ ಮಾಡಿಬಿಟ್ರಲ್ಲ ನೀವೆಲ್ಲ ಸೇರ್ಕೊಂಡು, ನಿಮ್ಮ ಹಿಂದುತ್ವದ ಪ್ರತಿಪಾದಕರು, ಅದಕ್ಕೋಸ್ಕರ ಕ್ಷಮೆ ಕೇಳಿ. ಈಗ ಬಂದು ನನಗೆ ನೋವಾಗ್ತಾ ಇದೆ, ನಾವೆಲ್ಲ ದೇಶ ಕಟ್ಟೋಣ, 12 ವರ್ಷಗಳಲ್ಲಿ ದೇಶ ಹಾಳು ಮಾಡಿದ್ದಾಗಿದೆ, ಯುವಕರ ಕನಸುಗಳನ್ನು ನುಚ್ಚು ನೂರು ಮಾಡಾಗಿದೆ, ದೇಶದ ಆರ್ಥಿಕತೆ ಹಳ್ಳ ಹಿಡಿದಿದೆ, ನಿಮ್ಮ ಭಾಷಣಗಳು ಈಗ ಹಳಸಲಾಗಿವೆ, ಈಗ ಜನರಿಗೆ ನಿಮ್ಮ ಮೇಲೆ ಯಾವ ಪ್ರೀತಿಯೂ ಇಲ್ಲ, ನಿರೀಕ್ಷೆಯೂ ಇಲ್ಲ, ನೀವು ಮನೆಗೆ ಹೋಗೋದಷ್ಟೇ ಬಾಕಿ ಇದೆ. ಈಗ ಬಂದ್ಬಿಟ್ಟು ಫ್ರೆಂಡ್ಸ್ ಅಂದರೆ ಯಾರು ಕೇಳಲ್ಲ ಫ್ರೆಂಡ್ಸ್. ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಮ ಡ್ರಾಮಾವನ್ನು ಬಿಟ್ಟು ಇರೋ ಟೈಮಲ್ಲಾದರೂ ಸ್ವಲ್ಪ ಏನಾದರೂ ಸೆನ್ಸಿಟಿವ್ ಕೆಲಸ ಮಾಡೋದನ್ನು ಮಾಡಿ. ಜನರಿಗೆ ನನಗೆ ನೋವಾಯಿತು ಅಲ್ಲ, ದೇಶದ ಜನ ನೋವನ್ನು ಅನುಭವಿಸ್ತಿದ್ದಾರೆ. ಇಷ್ಟೆಲ್ಲ ಅಧ್ವಾನಗಳು ಮಾಡಿಬಿಟ್ಟು ನಾನು ದೇಶ ಕಟ್ತೀನಿ ಅಂದರೆ ಏನು ಕಟ್ಟಿದ್ದೀರ ದೇಶನ? ದೇಶ ಕಟ್ಟೋದಲ್ಲ, ದೇಶ ಜನ ಯುವಕರು ನಿಮ್ಮನ್ನು ಮನೆಗೆ ಕಳಿಸೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಅದ್ರ ಬಗ್ಗೆ ಯೋಚನೆ ಮಾಡಿ. ನಮಸ್ಕಾರ.